ಎಸ್ ನಮ್ಮ ಜೊತೆ ಈಗ FKCCI ಅಧ್ಯಕ್ಷರಾದ ಬಾಲಕೃಷ್ಣ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಸಿದ್ದರಾಮಯ್ಯ ಅವರು 16ನೇ ಬಜೆಟ್ ಮಂಡನೆ ಮಾಡಿದ್ರು, ಸುಮಾರು 4,000 ಕೋಟಿಯಷ್ಟು. ಸರ್, ಈ ಒಂದು ಬಜೆಟನ್ನು ನೀವು ಯಾವ ರೀತಿ ವಿವರಣೆ ಕೊಡ್ತೀರಾ? ಯಾರಿಗೆ ಹೆಲ್ಪ್ ಆಗಿದೆ ಮತ್ತು ನೀವು ಯಾವುದೆಲ್ಲ ನಿರೀಕ್ಷೆ ಇಟ್ಟಿದ್ದೀರಾ, ಅದೆಲ್ಲ ಆಗಿದೆ ಈ ಒಂದು ಬಜೆಟಲ್ಲಿ ಅಂತ? ಉತ್ತಮವಾಗಿದೆ ಬಡ್ಜೆಟ್ ಕೊಟ್ಟಿರೋದು ಅದು. ಬಟ್ ಅವರು ಇದರಲ್ಲಿ ಈ ಬಡ್ಜೆಟ್ಲಿ ಈ ಸರಿ ಇನ್ಫ್ರಾಸ್ಟ್ರಕ್ಚರ್ಗೆ ಹೊತ್ತು ಕೊಟ್ಟಿದ್ದಾರೆ, ಎಜುಕೇಷನ್ಗೆ ಹೊತ್ತು ಕೊಟ್ಟಿದ್ದಾರೆ, ಮೆಡಿಕಲ್ ಇದಕ್ಕೆ ಹೊತ್ತು ಕೊಟ್ಟಿದ್ದಾರೆ, ಮತ್ತು ಪಾಲಿಸಿಗಳ್ನು MSME ಪಾಲಿಸಿ ಮಾಡಿದ್ದಾರೆ, ಟೆಕ್ಸ್ಟೈಲ್ ಪಾಲಿಸಿ ಮಾಡಿದ್ದಾರೆ, EV ಪಾಲಿಸಿ ಮಾಡಿದ್ದಾರೆ, ಅದು ನಾನಾ ಪಾಲಿಸಿಗಳ್ನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರೀ ಬಡ್ಜೆಟಲ್ಲಿ ಕೇಳಿದಂಥ ಸುಮಾರು 3-4 ಅಂಶಗಳನ್ನ ಅವರು ಕವರ್ ಮಾಡಿದ್ದಾರೆ. ಒಂದು MSMEಗೆ ಸಪ್ರೇಟ್ ಆದಂಥ ಪಾಲಿಸಿ ಕೇಳಿದ್ವಿ, ಅದನ್ನು ಒಪ್ಕೊಂಡು ಪಾಲಿಸಿ ಮಾಡಿದ್ದಾರೆ. ಮತ್ತು ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್ ಅಂತ ಕೇಳಿದ್ವಿ, ಅದನ್ನು ಸಹ ಒಪ್ಕೊಂಡು ಮಾಡಿದ್ದಾರೆ. ಮತ್ತು ಇದರಲ್ಲಿ ನಮಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸಸ್ಗೆ ಭಾಳಷ್ಟು ಕಷ್ಟ ಆಗ್ತಾ ಇದ್ದಿದ್ದಕ್ಕೆ ಅವರು ನಮ್ಮ ಸೆಲ್ಫ್ ಸರ್ಟಿಫಿಕೇಷನ್ ಮೇಲೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೆ ಒಪ್ಕೊಂಡಿದ್ದಾರೆ. ಮತ್ತು ಹಾಗೆ ಇಂಡಸ್ಟ್ರಿಯಲ್ ಪಾರ್ಕ್ಸ್ಗಳನ್ನ ಭಾಳಷ್ಟು ಇಂಡಸ್ಟ್ರಿಯಲ್ ಪಾರ್ಕ್ಸ್ಗಳನ್ನ ಡೆವಲಪ್ಮೆಂಟ್ಗೋಸ್ಕರ ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್ಸ್ ಮಾಡಿಕೊಟ್ಟಿದ್ದಾರೆ. Tier 2 ಸಿಟೀಸ್ ಡೆವಲಪ್ಮೆಂಟ್ ಕೇಳಿದ್ವಿ, ಅದಕ್ಕೂ ಸಹ ಮಾಡಿಕೊಟ್ಟಿದ್ದಾರೆ. ಸೊ ಕೆಲವಾರು MSMEಗೆ ಎಂಕರೇಜ್ಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟೂರಿಸಂ ಪಾಲಿಸಿಯನ್ನು ಕೇಳಿದ್ವಿ, ಕೆಲವಾರು ಟೂರಿಸಂ ಪಾಲಿಸೀಸಲ್ಲಿ ಅದರಲ್ಲಿ ಸುಮಾರು ನಮ್ಮಲ್ಲಿ ಕಡಲ್ ತೀರ ಅಂದರೆ ಸಿ ಕೋಸ್ಟಲ್ಲಿರುವಂಥ ಇದಕ್ಕೆ ಪಾಲಿಸಿ ಮಾಡಿದ್ದಾರೆ, ಹೊಸ ಟೂರಿಸಂ ಪಾಲಿಸಿ ಮಾಡಿದ್ದಾರೆ. ನಂತರ ಮಾನ್ಯುಮೆಂಟ್ಸ್ ಲೀಸಿಂಗ್ ಸಿಸ್ಟಮ್ ಕೇಳಿದ್ವಿ, ಅದು ಸಹ ಒಪ್ಕೊಂಡಿದ್ದಾರೆ. ಸೊ ಈಗ ಇರೋದ್ರಿಂದ ಓವರ್ ಆಲ್ ಇಟ್ಸ್ ಎ ಗುಡ್ ಬಡ್ಜೆಟ್. ಬಟ್ ಇಂಪ್ಲಿಮೆಂಟೇಷನ್ ಅಂದರೆ ಇವಾಗ ಅವ್ರ ಬಡ್ಜೆಟ್ ಏನು ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರಿಗೂ ಸಹ ಹೊತ್ತು ಕೊಟ್ಟಿದ್ದಾರೆ. ಟನಲ್ ರಸ್ತೆ ಇದು ಮಾಡ್ಕೊಂಡಿದ್ದಾರೆ, ಮೆಟ್ರೋ ಟ್ರೈನ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಎಲ್ಲದಕ್ಕೂ ಸಹ ಹಣ ಅದನ್ನು ಪ್ರಿಫರೆನ್ಸ್ ಕೊಟ್ಟಿರೋದ್ರಿಂದ ಇದನ್ನು ಇಂಪ್ಲಿಮೆಂಟೇಷನ್ ಅಂದರೆ ಅವರು ಏನು ಮಾಡಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಐ ಥಿಂಕ್ ಬೆಂಗಳೂರು ಬೆಳಿಬೋದು, ಬ್ರ್ಯಾಂಡ್ ಬೆಂಗಳೂರು ಅಂತ ಬೆಳೀಬೋದು. ರಿಪೀಟ್ ಆಗಿದೆ ಅಂತ ಕೆಲವೊಂದು ಘೋಷಣೆಗಳು, ಯೋಜನೆಗಳು ಅಂತ ಈ ಹಿಂದೆ ಬಜೆಟ್ನಲ್ಲಿ ಮತ್ತೆ ರಿಪೀಟ್ ಆಗಿದೆ ಅಂತ ಒಂದು ಮಾತುಗಳು ಸಹ ಕೇಳಿ ಬರ್ತಿದೆ. ಇಲ್ಲ, ಅಂಥದ್ದೇನಂತ ರಿಪೀಟ್ ಆಗಿರುವಂಥದ್ದು ಇಲ್ಲ. ಇವಾಗ ಇವರು ಕೊಟ್ಟಿರೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇರ್ಬೋದು, ಇಂಡಸ್ಟ್ರಿಯಲ್ ಪಾರ್ಕ್ ಇರ್ಬೋದು, ಜಪಾನೀಸ್ ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಿರೋದು ಇದೆಲ್ಲ ಇದು ಹೊಸದನ್ನೇ, ಅದೇನು ರಿಪೀಟೆಡ್ ಆಗಿರೋದಲ್ಲ. ಕೆಲವಾದ ಯಾವುದೇ ಎಜುಕೇಷನ್ ಸಿಸ್ಟಮಲ್ಲಿ ಹೊತ್ತು ಕೊಟ್ಟಿರ್ಬೋದು. ಬಟ್ ಎಲ್ಲ ಪಾಲಿಸೀಸನ್ನು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಇಂಪ್ಲಿಮೆಂಟೇಷನ್ ಆಗಬೇಕು. ಯಾಕಂದರೆ ಸರ್, ಸಾಕಷ್ಟು ಅದು ರಾಜ್ಯದ ಅಭಿವೃದ್ಧಿ ಆಯಿತು, ಶಿಕ್ಷಣ ಆಯಿತು, ಆರೋಗ್ಯ ತುಂಬ ಪ್ರಮುಖ ಪಾತ್ರ ವಹಿಸಿದೆ. ಈ ಒಂದು ಮೂರು ಯೋಜನೆಗಳಿಗೆ ಯಾವ ರೀತಿ ಒತ್ತು ಕೊಟ್ಟಿದ್ದಾರೆ ಅಂತ? ಈ ಒಂದು ಆರೋಗ್ಯ, ಶಿಕ್ಷಣ, ಅಭಿವೃದ್ಧಿ ಮೂರಕ್ಕೂ ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಹೊತ್ತು ಕೊಟ್ಟಿದ್ದಾರೆ, ಆರೋಗ್ಯಕ್ಕೆ ಕೊಟ್ಟಿದ್ದಾರೆ. ಆರೋಗ್ಯದಲ್ಲಿ ಕೆಲವಾರು ತಾಲೂಕು ಮಟ್ಟದಲ್ಲಿ ಹಾಸ್ಪಿಟಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಚಿಕ್ಕ ಹಾಸ್ಪಿಟಲ್ ಇದ್ದಿಂದ ದೊಡ್ಡದಕ್ಕೆ ಮಾಡಿದ್ದಾರೆ. ಮತ್ತು ನಿಮಾನ್ಸ್ ಕ್ಯಾನ್ಸರ್ ಸ್ಪೆಷಲೈಸ್ಡ್ ಹಾಸ್ಪಿಟಲ್ಸ್ಗಳನ್ನ Tier 2 ಸಿಟೀಸ್ಗಳು ಮಾಡಲಿಕ್ಕೆ ಇದು ಮಾಡಿದ್ದಾರೆ. ಮೆಡಿಕಲಲ್ಲೂ ಹೊತ್ತು ಕೊಟ್ಟಿದ್ದಾರೆ, ಇನ್ಫ್ರಾಸ್ಟ್ರಕ್ಚರಲ್ಲೂ ಕೊಟ್ಟಿದ್ದಾರೆ. ಎಜುಕೇಷನ್, ಮಕ್ಕಳಿಗೆ ಓದೋವಂಥ ಎಜುಕೇಷನ್ಗಳಿಗೂ ಇದು ಮಾಡಿದ್ದಾರೆ. ಮತ್ತು ತಿರ್ಗಾ ಅದ್ರ ಜೊತೆಗೆ ಸ್ಕಿಲ್ ಸೆಂಟರ್ಸ್ ಅಂದರೆ ಎಜುಕೇಷನ್ ಆದಮೇಲೆ ಸ್ಕಿಲ್ ಬೇಕು. ಈ ಸ್ಕಿಲ್ಗೆ ಗೌರ್ಮೆಂಟ್ ಟೂಲ್ ರೂಮ್ಸ್ ಇದರಲ್ಲಿ ಜರ್ಮನ್ ಇದು ಕೊಲಾಬ್ರೇಷನಲ್ಲಿ ಭಾಳಷ್ಟು ಈವನ್ Tier 2 ಸಿಟೀಸ್ಗಳು ಸಹ ಈ GTC ಇದರಲ್ಲಿ ಮಧುಗಿರಿ ಇರ್ಬೋದು, ಈ ಥರ ಜಾಗದಲ್ಲಿ ಅದನ್ನು ಡೆವಲಪ್ ಮಾಡಲಿಕ್ಕೂ ಸಹ ಇದರಲ್ಲಿ ಒತ್ತು ಕೊಟ್ಬಿಟ್ಟು ಅದಕ್ಕೆ ಬಡ್ಜೆಟ್ ಕೊಟ್ಟಿದ್ದಾರೆ. ಮತ್ತು ಗ್ಯಾರಂಟಿ ಯೋಜನೆ, ಯಾಕಂದರೆ ಕಳೆದ ಬಾರಿ 52,000 ಕೋಟಿ ಇಟ್ಟಿದ್ರು, ಬಟ್ ಈ ಬಾರಿ 966 ಕೋಟಿ ಸಮಥಿಂಗ್ ಕಡಿಮೆ ಮಾಡಿದ್ದಾರೆ. ಸರ್, ರೀಸನ್ ಏನು ಸರ್ ಅಂತ? ಅಂದರೆ ಸರಿ ಇವರೇನು ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟಿದ್ದರಲ್ಲಿ ಲೋ ಪಾವರ್ಟಿಲಿದ್ದವರೆಲ್ಲ ಈಗ ಮೇಲೆ ಬಂದಿದ್ದಾರೆ. ಆ ಜನ ಅಷ್ಟು ಕಡಿಮೆ ಆಗಿರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ಆ ಬಡ್ಜೆಟ್ ಅವರು ಮೋಸ್ಟ್ಲಿ ಕಡಿಮೆ ಅನಿಸುತ್ತೆ. ಜಾಸ್ತಿ ಕೊಟ್ಟಿದ್ದರಿಂದ ಈ ಸರಿ ಕಡಿಮೆ ಮಾಡಬೇಕು ಅಂತ ಕಡಿಮೆ ಮಾಡಿದ್ದಾರೆ. ಸರ್, ಮತ್ತು ಇದು ಈ ಮಲ್ಟಿಪ್ಲೆಕ್ಸ್ ಅಂದರೆ ಆರ್ಭಟ ಜೋರಾಗಿತ್ತು. ಈ ಬೇರೆ ಬೇರೆ ಚಲನಚಿತ್ರಗಳು ಜಾಸ್ತಿ ರೇಟ್ 500, 1000 ಬಾಯಿಗೆ ಬಂದಾಗೆಲ್ಲ ಇಡ್ತಿದ್ರು. ಈಗ 200 ರೂಪಾಯಿ ಅಂತ ಮಾಡಿದ್ದಾರೆ. ಸರ್, ಯಾವ ರೀತಿ ಇದು ವರ್ಕ್ ಆಗುತ್ತೆ ಸರ್ ಅಂತ ಮುಂದಿನ ದಿನಗಳಲ್ಲಿ ಅಂತ? ಏನಾಗ್ತಾಯಿತ್ತು ಅಂದರೆ ಮಲ್ಟಿಪ್ಲೆಕ್ಸಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಹಾಕೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅವಾಗ ನಮ್ಮ ಚಲನಚಿತ್ರ ಅಸೋಸಿಯೇಷನ್ ಅವರು ಅದನ್ನೊಂದು ಬೇಡಿಕೆ ಇಟ್ಕೊಂಡಿದ್ರು. ಇದು ಒಳ್ಳೆ ಮೂವ್ ಅಂತ ಹೇಳ್ತಾ ಇದ್ದೀನಿ, ಸರ್ಕಾರದಿಂದ 200 ರೂಪಾಯಿ ಅಂತ ಏನು ಅವ್ರು ಇದು ಮಾಡಿದ್ದಾರೆ ಅದು ಒಳ್ಳೆ ಮೂವ್. ಕನ್ನಡ ಚಿತ್ರ ಅದಕ್ಕೆ ಆದ್ಯತೆ ಬರುತ್ತೆ, ಕನ್ನಡ ನೋಡಲಿಕ್ಕೋಸ್ಕರ ಅವಕಾಶ ಬರುತ್ತೆ. ಇಲ್ಲಾಂದರೆ ಬೇರೆ ಭಾಷೆ ಚಲನಚಿತ್ರ ಮಲ್ಟಿಪ್ಲೆಕ್ಸ್ ಆಗುತ್ತೆ. ಇದು ಒಂದು ಒಳ್ಳೆ ಮೂವ್ ಗೌರ್ಮೆಂಟ್ ಅವ್ರು ತೊಗೊಂಡಿರೋದು ಅಂತ ಹೇಳ್ತಾರೆ. ನಿಮ್ಮ ಯೋಜನೆಗಳಿಗೆ ಎಷ್ಟು ಮಾನ್ಯತೆ ಕೊಟ್ಟಿದ್ದಾರೆ ಸರ್ಕಾರ ಅಂತ? ಯಾಕಂದರೆ ನೀವು ಮನವಿ ಮಾಡಿದ್ರೆ ಒಂದು ಕಡೆ CM ಅವರಿಗೆ ಬಜೆಟ್ ಬಿಫೋರು ಯಾವೆಲ್ಲ ಯೋಜನೆಗಳು ಒತ್ತು ಕೊಟ್ಟಿದ್ದಾರೆ ಅಂತ? MSMEಲಿ ನಾವು ಏನು ಕೇಳಿದ್ವಿ ಅದಕ್ಕೆಲ್ಲ ಹೊತ್ತು ಕೊಟ್ಟಿದ್ದಾರೆ. MSME ಪಾಲಿಸೀಸ್ ನಾವು ಕೇಳಿದ್ವಿ, ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್ ಕೇಳಿದ್ವಿ, ಇಂಡಸ್ಟ್ರಿಯಲ್ ಇದನ್ನು ಕೇಳಿದ್ವಿ, ಎಲ್ಲದಕ್ಕೂ ಒತ್ತು ಕೊಟ್ಟಿದ್ದಾರೆ. ನಾವು ಕೊಟ್ಟಿರೋದು ಟೂರಿಸಮ್ಗೆ ಫಂಡ್ಸ್ ಜಾಸ್ತಿ ಕೊಡಿ ಅಂತ ಕೇಳಿದ್ವಿ ಬಡ್ಜೆಟಲ್ಲಿ, ಅದೊಂದು ಮಾಡಿಲ್ಲ. ಬಟ್ ಪಾಲಿಸಿ ಮಾಡಿದ್ದಾರೆ. ಸರ್, ಹಾಗಾದರೆ ಈ ಒಂದು ಬಜೆಟ್ಗೆ 16ನೇ ಬಜೆಟ್ಗೆ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ, ಎಷ್ಟು ಅಂಕ ಕೊಡ್ತಾರೆ ಸರ್ ಅಂತ ತಾವು? ನಾನು 10ಕ್ಕೆ 8 ಕೊಡ್ತೀನಿ. ಇದಕ್ಕೆ ಬಂಕ ಉತ್ತಮವಾಗಿದೆ ಬಜೆಟ್ ಆಗುತ್ತೆ. ಉತ್ತಮವಾಗಿದೆ ಬಜೆಟು. ಎಲ್ಲ ವರ್ಗದ ಪರವಾಗಿ ಈ ಒಂದು ಬಜೆಟ್ ಎಲ್ಲ ವರ್ಗದ ಪರವಾಗಿ ಮಾಡಿದ್ದಾರೆ. ಇದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಖಂಡಿತ ಬೆಂಗಳೂರು ಚೆನ್ನಾಗಿರುತ್ತೆ, ಕರ್ನಾಟಕ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು FKCCI ಅಧ್ಯಕ್ಷರಾದ ಬಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ನಮ್ಮ ಜೊತೆ ಈಗ FKCCI ಅಧ್ಯಕ್ಷರಾದ ಬಾಲಕೃಷ್ಣ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಸಿದ್ದರಾಮಯ್ಯ ಅವರು 16ನೇ ಬಜೆಟ್ ಮಂಡನೆ ಮಾಡಿದ್ರು, ಸುಮಾರು 4,000 ಕೋಟಿಯಷ್ಟು. ಸರ್, ಈ ಒಂದು ಬಜೆಟನ್ನು ನೀವು ಯಾವ ರೀತಿ ವಿವರಣೆ ಕೊಡ್ತೀರಾ?
ಯಾರಿಗೆ ಹೆಲ್ಪ್ ಆಗಿದೆ ಮತ್ತು ನೀವು ಯಾವುದೆಲ್ಲ ನಿರೀಕ್ಷೆ ಇಟ್ಟಿದ್ದೀರಾ ಅದೆಲ್ಲ ಆಗಿದೆ ಈ ಒಂದು ಬಜೆಟಲ್ಲಿ ಅಂತ? ಉತ್ತಮವಾಗಿದೆ ಬಡ್ಜೆಟ್ ಕೊಟ್ಟಿರೋದು ಅದು. ಬಟ್ ಅವರು ಇದರಲ್ಲಿ ಈ ಬಡ್ಜೆಟ್ಲಿ ಈ ಸರಿ ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ಕೊಟ್ಟಿದ್ದಾರೆ, ಎಜುಕೇಷನ್ಗೆ ಒತ್ತು ಕೊಟ್ಟಿದ್ದಾರೆ, ಮೆಡಿಕಲ್ ಇದಕ್ಕೆ ಒತ್ತು ಕೊಟ್ಟಿದ್ದಾರೆ, ಮತ್ತು ಪಾಲಿಸಿಗಳ್ನು MSME ಪಾಲಿಸಿ ಮಾಡಿದ್ದಾರೆ, ಟೆಕ್ಸ್ಟೈಲ್ ಪಾಲಿಸಿ ಮಾಡಿದ್ದಾರೆ, EV ಪಾಲಿಸಿ ಮಾಡಿದ್ದಾರೆ, ಅದು ನಾನಾ ಪಾಲಿಸಿಗಳ್ನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರೀ ಬಡ್ಜೆಟಲ್ಲಿ ಕೇಳಿದಂಥ ಸುಮಾರು 3-4 ಅಂಶಗಳನ್ನ ಅವರು ಕವರ್ ಮಾಡಿದ್ದಾರೆ. ಒಂದು MSMEಗೆ ಸಪ್ರೇಟ್ ಆದಂಥ ಪಾಲಿಸಿ ಕೇಳಿದ್ವಿ, ಅದನ್ನು ಒಪ್ಕೊಂಡು ಪಾಲಿಸಿ ಮಾಡಿದ್ದಾರೆ. ಮತ್ತು ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್ ಅಂತ ಕೇಳಿದ್ವಿ, ಅದನ್ನು ಸಹ ಒಪ್ಕೊಂಡು ಮಾಡಿದ್ದಾರೆ. ಮತ್ತು ಇದರಲ್ಲಿ ನಮಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸಸ್ಗೆ ಭಾಳಷ್ಟು ಕಷ್ಟ ಆಗ್ತಾ ಇದ್ದಿದ್ದಕ್ಕೆ ಅವರು ನಮ್ಮ ಸೆಲ್ಫ್ ಸರ್ಟಿಫಿಕೇಷನ್ ಮೇಲೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಒಪ್ಕೊಂಡಿದ್ದಾರೆ. ಮತ್ತು ಹಾಗೆ ಇಂಡಸ್ಟ್ರಿಯಲ್ ಪಾರ್ಕ್ಸ್ಗಳನ್ನ ಭಾಳಷ್ಟು ಇಂಡಸ್ಟ್ರಿಯಲ್ ಪಾರ್ಕ್ಸ್ಗಳನ್ನ ಡೆವಲಪ್ಮೆಂಟ್ಗೋಸ್ಕರ ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್ಸ್ ಮಾಡಿಕೊಟ್ಟಿದ್ದಾರೆ. ಟೈರ್ 2 ಸಿಟೀಸ್ ಡೆವಲಪ್ಮೆಂಟ್ ಕೇಳಿದ್ವಿ, ಅದಕ್ಕೂ ಸಹ ಮಾಡಿಕೊಟ್ಟಿದ್ದಾರೆ. ಸೊ ಕೆಲವಾರು MSMEಗೆ ಎಂಕರೇಜ್ಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟೂರಿಸಂ ಪಾಲಿಸಿಯನ್ನು ಕೇಳಿದ್ವಿ, ಕೆಲವಾರು ಟೂರಿಸಂ ಪಾಲಿಸೀಸಲ್ಲಿ ಅದರಲ್ಲಿ ಸುಮಾರು ನಮ್ಮಲ್ಲಿ ಕಡಲ್ ತೀರ ಅಂದರೆ ಸಿ ಕೋಸ್ಟಲ್ಲಿರುವಂಥ ಇದಕ್ಕೆ ಪಾಲಿಸಿ ಮಾಡಿದ್ದಾರೆ, ಹೊಸ ಟೂರಿಸಂ ಪಾಲಿಸಿ ಮಾಡಿದ್ದಾರೆ. ನಂತರ ಮಾನ್ಯುಮೆಂಟ್ಸ್ ಲೀಸಿಂಗ್ ಸಿಸ್ಟಮ್ ಕೇಳಿದ್ವಿ, ಅದು ಸಹ ಒಪ್ಕೊಂಡಿದ್ದಾರೆ. ಸೊ ಈಗ ಇರೋದ್ರಿಂದ ಓವರ್ ಆಲ್ ಇಟ್ಸ್ ಎ ಗುಡ್ ಬಡ್ಜೆಟ್. ಬಟ್ ಇಂಪ್ಲಿಮೆಂಟೇಷನ್ ಅಂದರೆ ಇವಾಗ ಅವ್ರ ಬಡ್ಜೆಟ್ ಏನು ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರಿಗೂ ಸಹ ಹೊತ್ತು ಕೊಟ್ಟಿದ್ದಾರೆ. ಟನಲ್ ರಸ್ತೆ ಇದು ಮಾಡ್ಕೊಂಡಿದ್ದಾರೆ, ಮೆಟ್ರೋ ಟ್ರೈನ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಎಲ್ಲದಕ್ಕೂ ಸಹ ಹಣ ಅದನ್ನು ಪ್ರಿಫರೆನ್ಸ್ ಕೊಟ್ಟಿರೋದ್ರಿಂದ ಇದನ್ನು ಇಂಪ್ಲಿಮೆಂಟೇಷನ್ ಅಂದರೆ ಅವರು ಏನು ಮಾಡಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಐ ಥಿಂಕ್ ಬೆಂಗಳೂರು ಬೆಳಿಬೋದು, ಬ್ರ್ಯಾಂಡ್ ಬೆಂಗಳೂರು ಅಂತ ಬೆಳಿ. ರಿಪೀಟ್ ಆಗಿದೆ ಅಂತ ಕೆಲವೊಂದು ಘೋಷಣೆಗಳು ಯೋಜನೆಗಳು ಅಂತ ಈ ಹಿಂದೆ ಬಜೆಟ್ನಲ್ಲಿ ಮತ್ತೆ ರಿಪೀಟ್ ಆಗಿದೆ ಅಂತ ಒಂದು ಮಾತುಗಳು ಸಹ ಕೇಳಿ ಬರ್ತಿದೆ. ಇಲ್ಲ ಅಂಥದ್ದೇನಂತ ರಿಪೀಟ್ ಆಗಿರುವಂಥದ್ದು ಇಲ್ಲ. ಇವಾಗ ಇವರು ಕೊಟ್ಟಿರೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇರ್ಬೋದು, ಇಂಡಸ್ಟ್ರಿಯಲ್ ಪಾರ್ಕ್ ಇರ್ಬೋದು, ಜಪಾನೀಸ್ ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಿರೋದು ಇದೆಲ್ಲ ಇದು ಹೊಸದನ್ನೇ, ಅದೇನು ರಿಪೀಟೆಡ್ ಆಗಿರೋದಲ್ಲ. ಕೆಲವಾದ ಯಾವುದೇ ಎಜುಕೇಷನ್ ಸಿಸ್ಟಮಲ್ಲಿ ಹೊತ್ತು ಕೊಟ್ಟಿರ್ಬೋದು. ಬಟ್ ಎಲ್ಲ ಪಾಲಿಸೀಸನ್ನು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಇಂಪ್ಲಿಮೆಂಟೇಷನ್ ಆಗಬೇಕು. ಯಾಕಂದರೆ ಸರ್ ಸಾಕಷ್ಟು ಅದು ರಾಜ್ಯದ ಅಭಿವೃದ್ಧಿ ಆಯಿತು, ಶಿಕ್ಷಣ ಆಯಿತು, ಆರೋಗ್ಯ ತುಂಬ ಪ್ರಮುಖ ಪಾತ್ರ ವಹಿಸಿದೆ. ಈ ಒಂದು ಮೂರು ಯೋಜನೆಗಳಿಗೆ ಯಾವ ರೀತಿ ಒತ್ತು ಕೊಟ್ಟಿದ್ದಾರೆ ಅಂತ? ಈ ಒಂದು ಆರೋಗ್ಯ, ಶಿಕ್ಷಣ, ಅಭಿವೃದ್ಧಿ ಮೂರಕ್ಕೂ ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ಕೊಟ್ಟಿದ್ದಾರೆ, ಆರೋಗ್ಯಕ್ಕೆ ಕೊಟ್ಟಿದ್ದಾರೆ. ಆರೋಗ್ಯದಲ್ಲಿ ಕೆಲವಾರು ತಾಲೂಕು ಮಟ್ಟದಲ್ಲಿ ಹಾಸ್ಪಿಟಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಚಿಕ್ಕ ಹಾಸ್ಪಿಟಲ್ ಇದ್ದಿಂದ ದೊಡ್ಡದಕ್ಕೆ ಮಾಡಿದ್ದಾರೆ. ಮತ್ತು ನಿಮಾನ್ಸ್ ಕ್ಯಾನ್ಸರ್ ಸ್ಪೆಷಲೈಸ್ಡ್ ಹಾಸ್ಪಿಟಲ್ಸ್ಗಳನ್ನ ಟೈರ್ 2 ಸಿಟೀಸ್ಗಳು ಮಾಡಲಿಕ್ಕೆ ಇದು ಮಾಡಿದ್ದಾರೆ. ಮೆಡಿಕಲಲ್ಲೂ ಹೊತ್ತು ಕೊಟ್ಟಿದ್ದಾರೆ, ಇನ್ಫ್ರಾಸ್ಟ್ರಕ್ಚರಲ್ಲೂ ಕೊಟ್ಟಿದ್ದಾರೆ. ಎಜುಕೇಷನ್ ಮಕ್ಕಳಿಗೆ ಓದೋವಂಥ ಎಜುಕೇಷನ್ಗಳಿಗೂ ಇದು ಮಾಡಿದ್ದಾರೆ. ಮತ್ತು ತಿರ್ಗಾ ಅದ್ರ ಜೊತೆಗೆ ಸ್ಕಿಲ್ ಸೆಂಟರ್ಸ್ ಅಂದರೆ ಎಜುಕೇಷನ್ ಆದಮೇಲೆ ಸ್ಕಿಲ್ ಬೇಕು. ಈ ಸ್ಕಿಲ್ಗೆ ಗೌರ್ಮೆಂಟ್ ಟೂಲ್ ರೂಮ್ಸ್ ಇದರಲ್ಲಿ ಜರ್ಮನ್ ಇದು ಕೊಲಾಬ್ರೇಷನಲ್ಲಿ ಭಾಳಷ್ಟು ಈವನ್ ಟೈರ್ 2 ಸಿಟೀಸ್ಗಳು ಸಹ ಈ GTC ಇದರಲ್ಲಿ ಮಧುಗಿರಿ ಇರ್ಬೋದು, ಈ ಥರ ಜಾಗದಲ್ಲಿ ಅದನ್ನು ಡೆವಲಪ್ ಮಾಡಲಿಕ್ಕೂ ಸಹ ಇದರಲ್ಲಿ ಒತ್ತು ಕೊಟ್ಬಿಟ್ಟು ಅದಕ್ಕೆ ಬಡ್ಜೆಟ್ ಕೊಟ್ಟಿದ್ದಾರೆ. ಮತ್ತು ಗ್ಯಾರಂಟಿ ಯೋಜನೆ, ಯಾಕಂದರೆ ಕಳೆದ ಬಾರಿ 52,000 ಕೋಟಿ ಇಟ್ಟಿದ್ರು, ಬಟ್ ಈ ಬಾರಿ 966 ಕೋಟಿ ಸಮಥಿಂಗ್ ಕಡಿಮೆ ಮಾಡಿದ್ದಾರೆ ಸರ್. ರೀಸನ್ ಏನು ಸರ್ ಅಂತ? ಅಂದರೆ ಸರಿ ಇವರೇನು ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟಿದ್ದರಲ್ಲಿ ಲೋ ಪಾರ್ಟಿಲಿದ್ದವರೆಲ್ಲ ಈಗ ಮೇಲೆ ಬಂದಿದ್ದಾರೆ. ಆ ಜನ ಅಷ್ಟು ಕಡಿಮೆ ಆಗಿರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ಆ ಬಡ್ಜೆಟ್ ಅವರು ಮೋಸ್ಟ್ಲಿ ಕಡಿಮೆ ಅನಿಸುತ್ತೆ. ಜಾಸ್ತಿ ಕೊಟ್ಟಿದ್ದರಿಂದ ಈ ಸರಿ ಕಡಿಮೆ ಮಾಡಬೇಕು ಅಂತ ಕಡಿಮೆ ಮಾಡಿದ್ದಾರೆ. ಮತ್ತು ಇದು ಈ ಮಲ್ಟಿಪ್ಲೆಕ್ಸ್ ಅಂದರೆ ಆರ್ಭಟ ಜೋರಾಗಿತ್ತು. ಈ ಬೇರೆ ಬೇರೆ ಚಲನಚಿತ್ರಗಳು ಜಾಸ್ತಿ ರೇಟ್ 500, 1000 ಬಾಯಿಗೆ ಬಂದಾಗೆಲ್ಲ ಇಡ್ತಿದ್ರು. ಈಗ 200 ರೂಪಾಯಿ ಅಂತ ಮಾಡಿದ್ದಾರೆ ಸರ್. ಯಾವ ರೀತಿ ಇದು ವರ್ಕ್ ಆಗುತ್ತೆ ಸರ್ ಅಂತ ಮುಂದಿನ ದಿನಗಳಲ್ಲಿ ಅಂತ? ಏನಾಗ್ತಾಯಿತ್ತು ಅಂದರೆ ಮಲ್ಟಿಪ್ಲೆಕ್ಸಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಹಾಕೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅವಾಗ ನಮ್ಮ ಚಲನಚಿತ್ರ ಅಸೋಸಿಯೇಷನ್ ಅವರು ಅದನ್ನೊಂದು ಬೇಡಿಕೆ ಇಟ್ಕೊಂಡಿದ್ರು. ಇದು ಒಳ್ಳೆ ಮೂವ್ ಅಂತ ಹೇಳ್ತಾ ಇದ್ದೇನೆ. ಸರ್ಕಾರದಿಂದ 200 ರೂಪಾಯಿ ಅಂತ ಏನು ಅವ್ರು ಇದು ಮಾಡಿದ್ದಾರೆ ಅದು ಒಳ್ಳೆ ಮೂವ್. ಕನ್ನಡ ಚಿತ್ರ ಅದಕ್ಕೆ ಆದ್ಯತೆ ಬರುತ್ತೆ, ಕನ್ನಡ ನೋಡಲಿಕ್ಕೋಸ್ಕರ ಅವಕಾಶ ಬರುತ್ತೆ. ಇಲ್ಲಾಂದರೆ ಬೇರೆ ಭಾಷೆ ಚಲನಚಿತ್ರ ಮಲ್ಟಿಪ್ಲೆಕ್ಸ್ ಆಗುತ್ತೆ. ಇದು ಒಂದು ಒಳ್ಳೆ ಮೂವ್ ಗೌರ್ಮೆಂಟ್ ಅವ್ರು ತೊಗೊಂಡಿರೋದು ಅಂತ ಹೇಳ್ತಾರೆ. ನಿಮ್ಮ ಯೋಜನೆಗಳಿಗೆ ಎಷ್ಟು ಮಾನ್ಯತೆ ಕೊಟ್ಟಿದ್ದಾರೆ ಸರ್ಕಾರ ಅಂತ? ಯಾಕಂದರೆ ನೀವು ಮನವಿ ಮಾಡಿದ್ರೆ ಒಂದು ಕಡೆ CM ಅವರಿಗೆ ಬಜೆಟ್ ಬಿಫೋರು ಯಾವೆಲ್ಲ ಯೋಜನೆಗಳು ಒತ್ತು ಕೊಟ್ಟಿದ್ದಾರೆ ಅಂತ? MSMEಲಿ ನಾವು ಏನು ಕೇಳಿದ್ವಿ ಅದಕ್ಕೆಲ್ಲ ಹೊತ್ತು ಕೊಟ್ಟಿದ್ದಾರೆ. MSME ಪಾಲಿಸೀಸ್ ನಾವು ಕೇಳಿದ್ವಿ, ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್ ಕೇಳಿದ್ವಿ, ಇಂಡಸ್ಟ್ರಿಯಲ್ ಇದನ್ನು ಕೇಳಿದ್ವಿ, ಎಲ್ಲದಕ್ಕೂ ಒತ್ತು ಕೊಟ್ಟಿದ್ದಾರೆ. ನಾವು ಕೊಟ್ಟಿರೋದು ಟೂರಿಸಮ್ಗೆ ಫಂಡ್ಸ್ ಜಾಸ್ತಿ ಕೊಡಿ ಅಂತ ಕೇಳಿದ್ವಿ ಬಡ್ಜೆಟಲ್ಲಿ, ಅದೊಂದು ಮಾಡಿಲ್ಲ. ಬಟ್ ಪಾಲಿಸಿ ಮಾಡಿದ್ದಾರೆ. ಸರ್ ಹಾಗಾದರೆ ಈ ಒಂದು ಬಜೆಟ್ಗೆ 16ನೇ ಬಜೆಟ್ಗೆ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ, ಎಷ್ಟು ಅಂಕ ಕೊಡ್ತಾರೆ ಸರ್ ಅಂತ ತಾವು? ನಾನು 10ಕ್ಕೆ 8 ಕೊಡ್ತೀನಿ. ಇದಕ್ಕೆ ಬಂಕ ಉತ್ತಮವಾಗಿದೆ ಬಜೆಟ್ ಆಗುತ್ತೆ. ಉತ್ತಮವಾಗಿದೆ ಬಜೆಟು. ಎಲ್ಲ ವರ್ಗದ ಪರವಾಗಿ ಈ ಒಂದು ಬಜೆಟ್ ಎಲ್ಲ ವರ್ಗದ ಪರವಾಗಿ ಮಾಡಿದ್ದಾರೆ. ಇದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಖಂಡಿತ ಬೆಂಗಳೂರು ಚೆನ್ನಾಗಿರುತ್ತೆ, ಕರ್ನಾಟಕ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಇದಿಷ್ಟು FKCCI ಅಧ್ಯಕ್ಷರಾದ ಬಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.